ಸ್ನೇಹಿತರೆ ನಮಸ್ಕಾರ. ನಾನು ಮಂಜುನಾಥ್ ಮಾತಾಡ್ತಾ ಇರೋದು ಛಲ ಮಾಧ್ಯಮಕ್ಕೆ ಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಕೊಪ್ಪಳದ ಕೋಟೆಗೆ. ನಮ್ಮ ಹೆಸರು ಚನ್ನಬಸು ಗಾಳಿ ಅಂತ ಸರ್. ಕೊಪ್ಪಳದ ನಿವಾಸಿಗಳು. ಓಕೆ ಸರ್. 8ನೇ ವಾರ್ಡ್. ಇದು ಪುರಾತನ ಕಾಲದ ಕೋಟೆ ಬಂದು ಸರ್. ಇದು ಫಸ್ಟ್ ಕೊಪ್ಪಳಕ್ಕೆ ನಮ್ಗೆ ಕೋಪಣಾಚಲ ಅಂತ ಹೆಸರಿತ್ತು ಸರ್. ಅದಾದ ನಂತರ ಕೋಪಣ ನಗರ ಆಯ್ತು. ಇವಾಗ ಕೊಪ್ಪಳ ಆಗಿದೆ ಸರ್. ನಾವು ಸಣ್ಣವ್ರು ಇದ್ದಾಗಲಿಂದಾನು ನಮ್ಮ ತಂದೆ ಹಿರಿಯರು ಎಲ್ಲರ ಈ ಕೋಟೆ ಬಗ್ಗೆ ಹೇಳಿದ್ದಾರೆ. ಅದನ್ನ ನಾವು ತಿಳ್ಸಕ್ಕೆ ಇಷ್ಟಪಡ್ತೀನಿ ಸರ್. 700 ಜೈನ ಬದಿಸಿದಿ ಮತ್ತು 700 ಬಾವಿಗಳಿದ್ದು ಸರ್ ಅವಾಗ ಆಗಿನ ಟೈಮ್ನಲ್ಲಿ. ಫಸ್ಟ್ ಬಂದ್ಬಿಟ್ಟು ಡೋರ್ ಸಿಗ್ನಲ್ ಅಲ್ಲಿ ಒಂದು ಫಸ್ಟ್ ನೀವು ಬಂದ್ರಲ್ಲ, ಫಸ್ಟ್ ಅಲ್ಲಿ ಬರ್ತ ಸರ್ ದ್ವಾರ ಬಾಗ್ಲ. ಆಮೇಲೆ ಇದು ಒಂದು ದ್ವಾರ ಬಾಗ್ಲ. ಎಲ್ಲ ಇದು ಬಂದ್ಬಿಟ್ಟು ಎರಡನೇದು ಸರ್. ಇದು ದ್ವಾರ ಬಾಗ್ಲ ಇವಾಗೆಲ್ಲ ಬಿದ್ದು ಹೋಗ್ಬಿಟ್ಟಿದೆ ಸರ್. ಇದು ಕೋಟೆಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಇದೆ ದಾರಿ ಸರ್. ಇದು ಒಂದ್ ದಾರಿ ಬಿಟ್ರೆ ಬೇರೆ ಯಾವ್ದೇ ದಾರಿ ಇಲ್ಲ ಸರ್. ಸುತ್ತಮುತ್ತಲು ಎಲ್ಲಿಲ್ಲ ಸರ್. ಮೇಲೆ ಹತ್ಬೇಕಂದ್ರೆ ಇಲ್ಲೇಶೆ ಹೋಗ್ಬೇಕು ಸರ್. ಅವಾಗೆಲ್ಲ ಸಿಸ್ಟಮೆಟಿಕ್ ಆಗಿ ಮಾಡಿದೆ ಸರ್. ಬೇರೆ ಕಡೆಯಿಂದ ಬರ್ಲಿಕ್ಕೆ ಅವಕಾಶ ಇಲ್ಲ. 15-16 ಫೀಟ್ ಹೈಟ್ ಎಲ್ಲ ಕೋಟೆ ಕಟ್ಟಿದಾರೆ ಸರ್. ಅವೆಲ್ಲ ಇವಾಗ ಬಿದ್ದೋಗ್ಯವು. ನಿಮ್ಗೆ ಅವನ್ನೆಲ್ಲ ಬಳವಳಿಕೆ ಇನ್ನೂ ಅದಾವ ಸರ್. ಅವನ್ನ ತೋರಿಸ್ತೀನಿ ಸರ್. ಇದು ನೋಡಿ ಸರ್, ಇಷ್ಟು ಹೈಟ್ ಐತ್ರಿ. ಇದು ಅಲ್ಲಿ ಐತಿ ನೋಡ್ರಿ, ಅಷ್ಟು ಹೈಟ್ ಸುತ್ತರದ ಐತ್ರಿ. ಇದು ಕಾಂಪೌಂಡ್ ಏನು ಸರ್? ಅದು ಕಾಂಪೌಂಡ್ ಐತಿ ಸುತ್ತರದ. ಇಷ್ಟು ಹೈಟ್? ಹ್ಞೂ ಸರ್, ಅಷ್ಟು ಹೈಟ್ ಅವಾಗೆಲ್ಲ ಕಾಂಪೌಂಡ್ ಕಟ್ತಿದ್ರು. ಮತ್ತೆ ಅಗಲ ಬಂದು ಒಂದು 15 ಅಡಿ ಮಟ ಅಗಲ ಐತಿ ಸರ್. ಹೋಗೋಕ್ಕಾಗಲ್ಲ, ಕಿತ್ತು ಹೊಡ್ಯಾಕನ ಆಗಲ್ಲ ಸರ್. ಅದು ಕಮ್ಮಿ ಅಂದ್ರೂ ಒಂದು 10 ಅಡಿ ಮೇಲೆ ಐತೆ ಸರ್ ಅಗಲ ಬಂದ್ಬಿಟ್ಟು. 10 ಅಡಿ ಅಗಲ? ಹ್ಞೂ ಸರ್. ಇದೇ ಥರ ಎಲ್ಲವು ಕಟ್ಟಿದ್ವಿದ್ದು ರೀ, ಬಿದ್ದು ಹೋಗ್ಬಿಟ್ಟು ಸರ್. ಇವಾಗ ಇದಕ್ಕೆ ಸುಲ್ತಾನಕ್ಷ ಅಂತಾರೆ ಸರ್. ಇವಾಗಿನ ಟೆಕ್ನಾಲಜಿ ಏನೇ ಇದ್ರೂ ಆಗಿನ ಟೆಕ್ನಾಲಜಿ ಎಲ್ಲ ಜೀರೋ ಸರ್. ಮಾಡೋಕ್ಕಾಗಲ್ಲ ಬಿಡು ಸರ್. ಇದು ಐತಲ್ಲ ಸರ್, ಯಾವ ಥರ ಇತ್ತಪ್ಪ ಅಂದ್ರೆ ಇದೇ ಸೇಮ್ ಈ ಕಡೆ ಐತ್ರಿ. ಇದಕ್ಕೆ ದಾಳಿ ಮಾಡಿರೋದೇನು ಸರ್? ದಾಳಿ ಮಾಡಿ ಹೊಡೆದಿತ್ತು ಸರ್. ಇದು ಇವಾಗ ಹೊಡೆದಿದ್ದು ಇದೇ ಥರ ಸೇಮ್ ಇದ್ರಿ. ಇಲ್ಲಿ ಬಂದ್ಬಿಟ್ಟು ಡೋರ್ ಐತ್ರಿ. ಇಷ್ಟು ದಪ್ಪ ಇರ್ತಾವ ಸರ್ ಕಲ್ಲಿನ ಡೋರ್. 2 ಡೋರ್ ಮುಚ್ಚಿ ಇಲ್ಲ ಐತಿ ನೋಡಿ ಸರ್. ಹಿಂದೆ ಒಳಗಿರ್ತೀರಿ ಇಷ್ಟು ದಪ್ಪ ಅಂದು. ಅದನ್ನ ಹಿಂಗೆ ಹೇಳೋದು ಈ ಕಡೆ ಹಾಕಿಬಿಡ್ತಿದ್ರಿ ಸರ್. ಇಲ್ಲಿದೆ ಅಲ್ಲ ಸರ್, ಕಲ್ಲಿಂದ ಇರ್ಸ್ ಸರ್. ಇದನ್ನ ತಗೊಂಡು ಹೇಳೋದು ಆ ಕಡೆ ಮಾಡಿಬಿಟ್ರೆ ಡೋರ್ ಕ್ಲೋಸ್ ಸರ್. ತೆಗ್ಯಾಕ ಬರಂಗಿಲ್ಲ. ಅವ್ರು ಬಂದು ಏನು ದಾಳಿ ಮಾಡಿ ಹೊಡೆದ್ರೂ ಬರಂಗಿಲ್ಲ ಸರ್. ಆ ಥರ ಸಿಸ್ಟಮೆಟಿಕ್ ಸರ್. ಇದು ಸುಲ್ತಾನಕ್ಷ ಅಂತಾರೆ ಸರ್. ಇದಕ್ಕೆ ಸುಲ್ತಾನ್ ನಕ್ಷೆ ಅದ್ರ ಇದ್ರ ಹೆಸರು. ಮಂದಿರ ಐತಲ್ರಿ ಸುಲ್ತಾನಕ್ಷ. ಅವಾಗೆಲ್ಲ ರಾಜ ಮಹಾರಾಜ ಕಾಲದಾಗ ಇಲ್ಲಿ ಬಂದು ಕುಂತ್ಕೊಂಡು ಮೇಲ್ಗಡೆ ಇಲ್ಲೆಲ್ಲ ಕ್ರೀಡೆಗಳು ನಡೆಸಿದ್ರು. ಇಲ್ಲಿ ಕ್ರೀಡೆ ಮಾಡೋದು ಇಲ್ಲೈತು. ಅಲ್ಲಿ ಒಂದು ಮನೆ ಐತ್ರಿ. ಏನಾರ ಸಣ್ಣ ಪುಟ್ಟ ಏನಾರ ಮಾಡಿದ್ರು ಇಲ್ಲೇ ಇದು ಮಾಡ್ತಾರೆ. ಇದೆಲ್ಲ ಒಟ್ಟು ಕ್ರೀಡೆ ಆಡ್ಲಿಕ್ಕೆ ಜಾಗ ಬಿಟ್ಕೊಂಡಿದ್ದೆ ಸರ್. ಅವಾಗ ಕಾಂಪೌಂಡ್ ಭಾಳ ಹತ್ತಕ್ಕಾಗಲ್ಲ ಸರ್ ಅದನ್ನು. ಹೌದೌದು, ಅಷ್ಟು ಹೈಟ್ ಐತೆ ಸರ್. 20 ಅಡಿ. ಸುಮಾರು ಎಷ್ಟು ಮೆಟ್ಲು ಇರ್ಬೋದು ಸರ್ ಇಲ್ಲಿ ಟೋಟಲ್? ಇವು ಮೊನ್ನೆ ನಾವು ಎಣಿಸಿದ್ವಿ ರೀ, 761 ಅದು ಸರ್. ಅಲ್ಲಿಗೆ ಪೂರ ಮೇಲಿಗೆ ಪೂರ ಮೇಲೆ ತನಕ. ಅವಾಗೆಲ್ಲ ಇದು ಮಣ್ಣು ಬಿದ್ದೆಲ್ಲ ಉಗ್ತಿ ಆಗ್ಬಿಡ ಸರ್. ಇಲಾಸಿ ಇಳಿದು ಹೋಗಕ್ಕೆ ಬರುತ್ತೆ ಸರ್ ಅದಕ್ಕೆ ಬಾವಿಗೆ. ಹ್ಞೂ ಸರ್. ಇವಾಗೆಲ್ಲ ನೀರು ನಿಂದ್ರಲ್ಲ, ಏನಿಲ್ಲ, ಸೋರಿ ಬಿಡ್ತದೆ ಸರ್. ಆ ಕಡೆ ಮಳೆ ಬಂದ್ರೆ ಸ್ವಲ್ಪ ಅಲ್ಲಿ ತನಕ ಬಂದಿರ್ತಾವ್ರಿ ನೀರು. ಮೇಲ್ಗಡೆ ಇನ್ನೂ ಅದಾವ ಸರ್ ಇಂಥವು. ಅಕ್ಕ ತಂಗಿ ಬಾವಿ 2 ಅದಾವ್ರಿ. ಒಂದು ದೊಡ್ಡದು ಕೆರೆ ಐತಿ. ಮೇಲೇನೋ ಬಾವಿ ಐತಿ ಸರ್. ಒಂದು ಇದ್ರ ಮೇಲೆ ಕೆರೆ ಐತಿ ಸರ್, ದೊಡ್ಡದು ಕೆರೆ. ಅಲ್ಲಿಂದ ಅಂದ್ರೆ ಇದು 2ನೇದು ಸರ್ ಎಂಟ್ರೆನ್ಸ್ ಬಾಗಿಲು. ಇಲ್ಲಿ ಕೂಡ ಬಾಗಿಲು ಐತಿ ಸರ್. ಇಲ್ಲಿ ಎಲ್ಲ ಇದೆ ನೋಡಿ ಸರ್. ಬಾಗಿಲ ಗುರುತುಗಳು ಅವನ್ನ ಕ್ಲೋಸ್ ಮಾಡಿಬಿಡ್ತಾ ಇದ್ರಿ ಸರ್. ಸೇಮ್ ಅಲ್ಲಿ ಕೆಳಗಡೆ ಇತ್ತಲ್ಲ ಅದೇ ಥರ ಇವಾಗ ಮೇಲೆ ಹತ್ಬೇಕಾದ್ರೆ 2ನೇದು ಸರ್. ಇದು ಬಾಗಲ ಇಲ್ಲಿಗೆ ಕ್ಲೋಸ್. ಅಲ್ಲಿಂದ ಬಂದವರು ಇಲ್ಲಿ ತಪ್ಪಿಸ್ಕೊಂಡು ಇಲ್ಲಿ ಬಂದ್ರು ಈ ಬಾಗಲ ಹಾಕಿಬಿಟ್ನಿ ಅಂದ್ರೆ ಮತ್ತೆ ಈ ಕಡೆ ಮುಂದೆ ಹೋಗಂಗೆ. ಇದನ್ನ ಕೆಬ್ಬನದ್ದು ಅಲ್ಲ, ಯಾವುದು ಇದು ಸ್ಟೋನ್ ಎಲ್ಲ ಕಲ್ಲಿಂದ. ಅವಾಗಿನೆಲ್ಲ ಡೋರ್ ಇಷ್ಟು ದಪ್ಪ ಇರ್ತೀವಿ ಸರ್. ಎಲ್ಲ ಕಲ್ಲಿನ ಒಡೆದು ಮುರಿದು ಕೆಡಿಸ್ಬಿಟ್ರೆ ಸರ್. ಇವಾಗೆಲ್ಲ ಮೆಟ್ಲುಗಳು ಬಿದ್ದು ಹೋಗ್ಬಿಟ್ಟಿದ್ವು ಸರ್. ಹೌದು, ಅವಾಗೆಲ್ಲ ಚೆನ್ನಾಗಿದ್ದು ರೀ. ಇಲ್ಲೆಲ್ಲ ನಿಂತ್ಕೊಂಡು ಅವರೆಲ್ಲ ಯಾರು ಬರ್ತಾರೆ ಏನು ಅನ್ನೋದನ್ನ ಸುತ್ತರದ ಕೋಟೆ ಐತೆ ಸರ್. ಇಲ್ಲಿ ನಿಂತ್ಕೊಂಡು ಎಲ್ಲ ಹೇಳ್ತಿದ್ರಿ, ಅವ್ರಿಗೆ ಸೂಚನೆ ಕೊಡ್ತಿದ್ರಿ ಸರ್. ಇದು ಬಂದ್ಬಿಟ್ಟು ಇಲ್ಲಿ ಮುಂದೆ ನೀವು ನೋಡ್ತಾ ಇರೋವಂಥದ್ದು ಹುಲಿಕೆರೆ ಅಂತ ಸರ್. ಇದು ಹುಲಿಕೆರೆ. ಹುಲಿಕೆರೆ ಅಂತ ಎದಕ್ಕೆ ಬಂತಂದ್ರೆ ಅವಾಗ ಇಲ್ಲೆಲ್ಲ ಹುಲಿಗಳು ವಾಸ ಮಾಡ್ತಿದ್ವು ಸರ್. ಆ ಕೆರೆಯಲ್ಲಿ ಬಂದು ನೀರು ಕುಡಿದು ಹೋಗ್ತಿದ್ವು ಸರ್ ಹುಲಿ. ಇಲ್ಲಿ ಅದಕ್ಕೋಸ್ಕರ
ಹುಲಿಕೆರೆ ಅಂತ ಹೆಸರು ಬಂದಿದೆ ಸರ್. ಎಲ್ಲ ಹೈಟ್ ಇದೆ ಸರ್ ಕೋಟೆ. ಅವಾಗ ಬಿದ್ದುಬಿಟ್ಟ ಸರ್. ಇವಾಗ ಸರ್ ಇದು ಒಂದು ಅಲ್ಲಿಂದ ಬಂದ್ವಿಲ್ಲ ಸರ್, ಅವು 2, ಇದು 3ನೇ ಸರ್. ಇಲ್ಲಿನೂ ಇದೇ ಥರ ದ್ವಾರ ಬಾಗಿಲು ಇತ್ತು. ಅಲ್ಲಿಂದ ತಪ್ಸ್ಕೊಂಡು ಬಂದಾರೆ, ಇಲ್ಲಿನೂ ಹೋಗ್ಬಾರ್ದು ಅನ್ನೋದು. ಅಲ್ಲಿನ ಬಂದ್ನಿ ಅಂದ್ರೆ ಅಲ್ಲಿನ ಎಲ್ಲ ಸೈನಿಕರು ಅವರೆಲ್ಲ ಇರ್ತಿದ್ರು ಸರ್. ಇದು ಒಂದು ದ್ವಾರ ಬಾಗಿಲು. ಅವಾಗ ಎಲ್ಲ ಕಿತ್ತು ಹೋಗ್ಬಿಟ್ರಿ ಸರ್. ಇದಾದ ತಕ್ಷಣ ನೆಕ್ಸ್ಟ್ ಇಲ್ಲಿ ಒಂದೈತೆ ಸರ್. ಮತ್ತೆ ಇಲ್ಲಿ ಒಂದೈತೆ. ಇಲ್ಲಿ ಒಂದೈತೆ ಸರ್, 4ನೇದು. ಇಲ್ಲೇ ಇದ್ದೀನಿ ಸರ್. ಇದು ಒಂದು ಚಿಕ್ಕದು. ಇದಕ್ಕಾದ ಸೇಮ್ ಎಲ್ಲ ಉಚ್ಚಾಕಿ ಹೋಗ್ಬಿಟ್ರಿ ಸರ್. ಈ ಕಡೆಯಿಂದ ಇಲ್ಲಿ ಎಳೆದ್ಬಿಡ್ತೀವಿ ಸರ್. ಎಲ್ಲ ಕಲ್ಲಿನ ಟೋಟಲ್. ಎಲ್ಲ ಕಲ್ಲಿನ ಸರ್ ಟೋಟಲ್. ಮುಚ್ಚೋದು ಅದನ್ನು ಹಿಂಗೆ ಎಳೆದ್ಬಿಟ್ರೆ ತೆಗಿಯೋಕ್ಕಾಗಲ್ಲ ಸರ್. ಆ ಕಡೆಯಿಂದ ಏನು ತೊಗೊಂಡು ಗುದ್ದಿದ್ರು ಬರಲ್ಲ ಸರ್. ಅಷ್ಟು ಗಟ್ಟಿಮುಟ್ಟಾಗಿರುತ್ತೆ ಸರ್. ಅವಾಗ ಇಲ್ಲಾಸಿ ಕೆರೆ ನೋಡ್ತೀವಿ. ನೋಡಕ್ಕೆ ಯಾರು ಬರ್ತಾರೆ ಏನು ಅನ್ನೋದು ಇಲ್ಲಾಸಿ ನೋಡಕ್ಕೆ, ವೀಕ್ಷಣೆ ಮಾಡಕ್ಕೆ ಸರ್. ಇವು ಹೋಲ್ಗಳದು ಅಲ್ರಿ. ಹೌದು. ಅಲ್ಲಾಸಿ ವೀಕ್ಷಣೆ ಮಾಡಿ ಯಾರು ಬಂದರು ಯಾರು ಇಲ್ಲ ಅನ್ನೋದು ಅವ್ರಿಗೆ ಸೂಚನೆ ಕೊಡ್ತಿದ್ವಿ ಸರ್. ಸರ್ ಇದು ಕೆರೆ ಅಂತ ಸರ್. ಅವಾಗ ಹಿಂದಿನ ಕಾಲದಾಗ ಸ್ನಾನ ಮಾಡೋಕ್ಕೆಲ್ಲ ನೀರು ಬಂದು ಇಲ್ಲಿ ಶೇಖರಣೆ ಆಗ್ತಿತ್ತು. ಇದು ಕೆರೆನ ಇಲ್ಲೇ ಸ್ನಾನ ಮಾಡ್ತಿದ್ವಿ ಸರ್. ಎಲ್ರಿಗೂ ಸ್ನಾನ ಮಾಡೋಕ್ಕೋಸ್ಕರ ಇದು ಒಂದು 10ರಿಂದ 12 ಅಡಿ ಸರ್ ಆಳ ಒಳಗಡೆ. ಒಳಗಡೆ ಆಳ. ಇಲ್ಲೇ ಎಲ್ಲ ಸ್ನಾನ ಮಾಡ್ತಿದ್ವಿ ಸರ್. ಆ ಕಡೆ ಹಸಿ ಅಲ್ಲಿ ಬಾಗ್ಲೇ ಇದೆ ಸರ್. ಇವು ನೀರು ಯಾವಾಗ ಡ್ರೈ ಆಗಲ್ಲ ಸರ್? ಇದು ಡ್ರೈ ಆಗಲ್ಲ ಸರ್. ಇದು ಒಟ್ಟ ಡ್ರೈ ಆಗಲ್ಲ. 12 ತಿಂಗಳನ್ನ ಹಂಗೆ 12 ತಿಂಗಳೇ ಇರುತ್ತೆ ಸರ್. ಆದ್ರೆ ಸ್ವಲ್ಪ ಕೆಳಗೆ ಹೋಗಿರುತ್ತೆ ಸರ್. ಇದೆಲ್ಲ ನೀರು ಫುಲ್ ಆಗಿಂದ ಅಲ್ಲಿ ಒಂದು ಹೋಲ್ ಮಾಡ್ಯಾರ ಸರ್. ಫುಲ್ ಆತಂದ್ರೆ ಮತ್ತೆ ಇದು ಕೆಡಬಾರ್ದು ಅನ್ನೋಕ್ಕೋಸ್ಕರ ಅಲ್ಲೇ ನೀರು ಹೊರಗೆ ಹೋಗ್ತದೆ ಸರ್. ಹೋಗಕ್ಕೆ ವ್ಯವಸ್ಥೆ ಮಾಡ್ರಿ ಸರ್. ಅವಾಗೆಲ್ಲ ಎಲ್ಲಿಗೆ ಹೋಗ್ತಾವ ನೀರು? ನೀರು ಹೊರಗಡೆ ಹೋಗ್ಬಿಡುತ್ತೆ ಸರ್. ಕೋಟೆ ಯಾವುದು ಕೆರೆ ಕೋಟೆ ಹಾಳಾಗದ ರೀತಿಯಲ್ಲಿ ಎಲ್ಲ ಮಾಡಿದ್ರು ಸರ್. ಅಲ್ಲಿ ಹೋಲ್ ಕಾಣುತ್ತೆ ನೋಡಿ ಸರ್. ಆ ಹೋಲ್ ಫುಲ್ ನೀರು ಫುಲ್ ಆಗಿಂದ ಆ ಹೋಲ್ನಾಗ ಹೊರಗಡೆ ಹೋಗಿ ಸರ್. ಅಲ್ಲಿ ಇಳಿದು ಹೊರಗೆ ಹೋಗ್ಬಿಡುತ್ತೆ ಸರ್. ಮೇಲ್ಗಡೆ ಎಲ್ಲ ಇಂದ ನೀರು ಬರೋದು ಅಲ್ಲಿ ಕಟ್ಟಿರೋದು ಸರ್. ಕಟ್ಟಿ ಆ ಕಡೆ ನೀರೆಲ್ಲ ಬಂದು ಇದಕ್ಕೆ ಶೇಖರಣೆ ಆಗ್ಬೇಕು. ಅದು ಯಾವ್ದು? ಅದು ಗಾರಿದ ಸರ್? ಅದು ಸಿಮೆಂಟ್ ಸರ್. ಗಚ್ಚ ಸರ್. ಇದು ಎಲ್ಲ ಗಚ್ಚ. ಹ್ಞೂ ಸರ್. ಅವಾಗ ಹಿಂದಿನ ಕಾಲದಾಗ ನೋಡ್ತಾರೆ ಇಲ್ಲಾಸಿ ವೀಕ್ಷಣೆ ಮಾಡ್ತಿದ್ರು. ಕೆಳಗ್ಲಿಂತ್ರ ಯಾರು ಬರ್ತಾರ ಕಳ್ರು ಕಾಕ್ರು ಯಾರು ಬಂದ್ಯಪ್ಪ ಅಂದ್ರೆ ಅಕಸ್ಮಾತ್ ಅವೇರ್ನೆಸ್ ಮೂಡಿಸ್ಬೇಕಲ್ಲ, ಒದರಿ ಹೇಳಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಒಂದು ಕೂಗಿ ಹೇಳೋದಾಗಲ್ಲ ಅನ್ನೋದಕ್ಕೆ ಈ ತರ ಒಂದು ಹೋಲ್ ಮಾಡಿದ್ರಿ ಸರ್. ಇದು ಯಾವುದು? ಇದರಿಂದ ಊದ್ತಿದ್ರಿ ಸರ್. ಇಲ್ಲಿಂದ ಕಹಳೆ ಊದ್ತಿದ್ರಲ್ರಿ, ಆ ಟೈಪ್ ಇದನ್ನ ಊದ ಸರ್. ಇಲ್ಲಿಂದ ನೀವು ನೋಡ್ಬೋದು. ಇವಾಗ ನಾವು ಚಿತ್ರದುರ್ಗದ ಕೋಟೆದಾಗ ಬಂದ್ಬಿಟ್ಟು ಕಾಳೆ ನೋಡ್ತೀವಿ, ಕಹಳೆ ಹೊಡ್ತಿದ್ರು. ಇಲ್ಲಿ ಬಂದ್ಬಿಟ್ಟು ಇದು ಕಹಳೆ ಟೈಪ್. ಇದ್ರಲಿಂತ್ರ ಊದಿದ್ರೆ ಸೌಂಡ್ ಬರುತ್ತೆ ಸರ್ ಇಲ್ಲಿಂದ. ಹ್ಞೂ ಸರ್. ನಾನು ನಿಮ್ಗೆ ಊದಿ ತೋರಿಸ್ತೀನಿ. ಈ ತರ ನೋಡಿ ಸರ್. ಬಾ ಅಲ್ಲಿ ಕೊಪ್ಪಳಕ್ಕೆ ಒಳಗೆ ಕೆಳಗೆ ಸತಿಗೆ ಕೇಳಿಸ್ತದೆ ಸರ್ ಇದ್ರ ಸೌಂಡ್. ಇಲ್ಲಿಂದ ಊದಿದ್ರೆ ಕೆಳಗೆ ಎಷ್ಟದಾವ ಸರ್? ಇದು ಒಂದೇ ಸರ್. ಒಂದೇ ಇರೋದು. ಅಂದ್ರೆ ಇಲ್ಲೇ ಯಾವ ತರ ಡಿಸೈನ್ ಮಾಡ್ರಲ್ಲ ಸರ್? ಅದು ಇಲ್ಲಿ ನೋಡ್ತಿದ್ರಿ ಸರ್. ನೋಡಿ ಅಲ್ಲೇ ಯಾರ ಹತ್ತಾರಪ್ಪ ಕೋಟೆಗೆ ಅಂದ್ರೆ ಇಲ್ಲಿ ಅವೇರ್ನೆಸ್ ಮೂಡಿಸ್ಬಿಟ್ರೆ ಇದನ್ನ ಓದಿಬಿಟ್ರೆ ಅವ್ರು ರೆಡಿ ಆಗ್ಬಿಡ್ತಿದ್ರು ಸರ್. ಯಾರು ಸೈನಿಕರು ಅಲರ್ಟ್ ಆಗ್ತಿದ್ರು. ಅಲರ್ಟ್ ಆಗಿ ನಮ್ಮ ಕೋಟೆ ಮೇಲೆ ಯಾರೋ ದಾಳಿ ಮಾಡಕ್ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ನೀವು ಎಲ್ಲರೂ ಸೈನಿಕರು ರೆಡಿಯಾಗಿ ಬರ್ರಿ ಅನ್ನೋದಕ್ಕೆ ಇದನ್ನ ಊದಿಬಿಟ್ರೆ ಅವ್ರಿಗೆ ಗೊತ್ತಾಗ್ತದೆ ಸರ್, ಸೂಚನೆ. ಈ ತರ ಇದೆ ಸರ್ ಒಂದು ಸಿಸ್ಟಮ್ ಹಳೆಯದೆಲ್ಲ. ಆಗಿನ ಟೈಮ್ನಲ್ಲಿ ಇಟ್ಟಿಂಗ್ ಹೇಳಿದ್ರು ಸರ್. ಅಂದ್ರೆ ಅವು ಗಟ್ಟಿ ಇಟ್ಟಂಗಿ ಸರ್. ಗನ್ ತಗೊಂಡು ಹೊಡೆದ್ರೆ ಹೊಡೆಯಲ್ಲ ಸರ್. ಅವು ಅಗಲ ಜಾಸ್ತಿ ಇರ್ತವೆ ಸರ್. ಅವು ಎಲ್ಲ ಕ್ರಾಕ್ ಬಿಟ್ಬಿಡ ಸರ್. ಭಾಳ ದಿವಸ ಆತಲ್ರಿ ಅವು ಉಳ್ಸ್ಕೊಂಡು ಹೋಗಾರ. ಇಲ್ಲ ಸರ್, ಉಳ್ಸ್ಕೊಂಡು ಹೋಗಾರಿದ್ರೆ ಇನ್ನೂ ಎಷ್ಟು ವರ್ಷ ಬೇಕಾದ್ರೆ ಬಾಳಿಕೆ ಬರ್ತಾರೆ. ಇದು ಕಂಬ ಇದೆ ಅಲ್ಲ ಸರ್, ಮೇಲೆ ಹಾಕಿದ್ದು ನಾನು ನೋಡಕತ್ತಿ 95-96 ನೋಡಕತ್ತೀನಿ ಸರ್. ಅವಾಗ ಏನು ಸಿಳ್ಳೈತಿ ಹಂಗೆ ಸಿಳ್ಳೈತಿ ಸರ್. ಅದ್ರ ಮೇಲೆ ಎಷ್ಟು ಜನ ಹತ್ತಿದ್ರು ಕೆಳಗೆ ಬೀಳಲ್ಲ ಸರ್. ಅದು ಈಗ ಅದೇ ತರ ನಾವು ಹತ್ತಿ ನಿಂತ್ಕೊಂಡು ಅದ್ರ ಮೇಲೆ ಎಲ್ಲ ಫೋಟೋ ತೆಗ್ಸಿದ್ದೀವಿ. ಇವಾಗ ಗಿಡ ಬೆಳೆದಿದ್ದಕ್ಕೆ ಅಲ್ಲಿ ಹೋಗಲ್ಲ ರೀ. ಆ ದ್ವಾರ ಬಾಗಲ್ದಾಗ ಒಳಗಡೆ ಬರ್ಬೋದು. ಇಲ್ಲೇ ಚಲ್ ಸರ್. ಇದೆ ಬಿದ್ದು ಬಿಡ ಸರ್. 2 ಅಂತಸ್ತು ಮನಿ ಇದೆ ಸರ್. ಅವಾಗ ಕೆಳಗೊಂದು ಮೇಲೆ ಒಂದು ರಾಜ ಮಹಾರಾಜರು ಮಹಾರಾಣಿಯವರು ಇರಕ್ಕ ಕಟ್ಟಿದ ಮನಿ ಸರ್. ಅದು ಇವಾಗೆಲ್ಲ ಕೆಡಿಬಿಟ್ರಿ ಸರ್. ಇದ್ರ ಹಿಂದ್ಗಡೆ ಒಂದು ಬಾವಿ ಐತ್ರಿ. ಇದು ಬಂದು ಅವ್ರಿಗೆ ಪೂಜೆ ಮಾಡಕ್ಕೋಸ್ಕರ ದೇವಸ್ಥಾನ ಸರ್. ಎಲ್ಲ ಚೆನ್ನಾಗಿತ್ತು ರೀ. ಈಗೆಲ್ಲ ಕೆಡಿವಿ ಇದು ಮಾಡ್ಬಿಟ್ರಿ ಸರ್. ನಿಧಿಗಳರು ಹಾವಳಿಗೆ ಇದೆಲ್ಲ ಕಿತ್ತೋಗಿದ್ರು, ಮಣ್ಣು ತೆಗೆದು ಬಿಟ್ಟಿದ್ರು, ಮತ್ತೊಳ್ಳೆ ಸಾಫ್ ಮಾಡಿ ಇದು ಮಾಡಿ ಸರ್. ನೀವು ಇಲ್ಲಿ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಇಲ್ಲೇ ಇದು ಎಲ್ಲಮ್ಮ ದೇವಸ್ಥಾನ ಅಂತ ಐತಿ. ಅಲ್ಲಿ ನಾವು ವರ್ಷ ದೇವಿದು
ಜಾತ್ರೆ ಇಲ್ಲೇ ಮಾಡ್ತೀವಿ ಸರ್ ಎಲ್ಲ ಇಲ್ಲೇ ಇಲ್ಲಿ ಮೇಲೆ ಐತೆ ಎಲ್ಲ ಮುಂದೆ ಅದೇ ಸರ್ ಅಲ್ಲೇ ನೋಡಿ ಸರ್ ಅದೇ ಹೌದಾ ಹ್ಞೂ ಸರ್ ದೇವಿ ಪುರಾತನ ಕಾಲದ ಹಳೆಯದು ದೇವಿ ದೇವಸ್ಥಾನ ಸರ್ ಇದು ಅವಾಗ ಅವರು ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ಸರ್ ಅದು ಹಳೆಯದು ಇನ್ನೂ ಹಾಗೇ ಇದೆ ನಿಧಿಗಳ ಇದನ್ನ ಸಹಿತಿಗೆ ಎಲ್ಲ ಕಿತ್ತಾಕ್ಬಿಡಿದೆ ಸರ್ ಅಷ್ಟೇ ಇಲ್ಲಿ ಒಳ್ಳೆ ಮತ್ತು ನಾವು ಸಮತಟ್ಟು ಮಾಡಿ ಎಲ್ಲ ಇದು ಮಾಡಿ ಸರ್ ಈಗ ದೇವಿ ಮೂರ್ತಿ ಇದೆ ಇದೆ ಸರ್ ಇದೆ ಹೌದಾ ನಾವು ವರ್ಷ ಇಲ್ಲಿ ಬಂದು ಜಾತ್ರೆ ಮಾಡಿದ್ವಿ ಸರ್ ಬನ್ನಿ ಸರ್ ಒಳಗೆ ಬನ್ನಿ ಸರ್ ಯಾರ ಬಂದು ಪೂಜೆ ಮಾಡಿ ಹೋಗ್ಯಾರ ಸರ್ ನೀರು ಯಾವುದೇ ಕಾರಣಕ್ಕೆ ಯಾವಾಗ ಬತ್ತಲ್ಲ ಸರ್ ನೀರು ಹೌದಾ ನಿಮ್ಗೆ ನೋಡಕ ನೀರು ಮ್ಯಾಗ ಹೊಲಸು ಗಲೀಜದವ ಅನ್ಸುತ್ತೆ ಆದ್ರೆ ಭಾಳ ಸ್ವೀಟ್ ಅದಾವ ಸರ್ ನೀರು ಇದು ಇದೇ ನೀರು ತೊಗೊಂಡು ನಾವು ಜಾತ್ರೆ ಮಾಡೋದು ಸರ್ ಈಗೆಲ್ಲ ನೀವು ಬನ್ನಿರಿ ನಾನು ಹೇಳಿ ತೋರಿಸ್ತೀನಿ ಸ್ವಲ್ಪ ಕೆಳಗೆ ಹೋಗ್ಬೋದಾ ನಿಧಾನಕ್ಕೆ ಮಾಡ್ರಿ ಪೂರ ಕೆಳಗೆ ಹೋಗ್ಬೋದು ಕಟ್ಟಿಗೆ ಮೇಲೆ ಕಾಲು ಇಡಬೇಡ್ರಿ ಹೌದು ಹುಲ್ ಮೇಲೆ ಕಾಲು ಇಡಬೇಡ್ರಿ ಅದ್ರ ಮೇಲೆ ಇಟ್ಬಿಟ್ಟು ನಾನು ಕಾಲು ಸ್ಲಿಪ್ ಆಗ್ತಾವೆ ನಿಧಾನಕ್ಕೆ ಬರ್ರಿ ತೋರಿಸ್ತೀನಿ ಬರ್ರಿ ಹೌದಲ್ಲ ಸರ್ ಅದು ಬನ್ನಿ ಸರ್ ಇಲ್ಬಿಟ್ರಿ ಅದನ್ನ ಬಿಟ್ಬಿಡ್ರಿ ಇದೇ ನೀರು ಸರ್ ಬಾ ನೀರು ಎಂಥ ಮಳೆ ಹೋದ್ರೂ ನೀರು ಇದು ಬತ್ತಲ್ಲ ಸರ್ ಇದು ಈ ಬಾವಿ ಈ ಬಾವಿ ಒಟ್ಟ ಬತ್ತಲ್ಲ ಸರ್ ನೀರು ಮೇಲೆ ಬರೀ ಪಾಚ್ ಐತಿ ಸರ್ ಅದನ್ನ ಕ್ಲೀನ್ ಮಾಡಿ ತೆಗೆದು ಇವನ್ನ ನೀರು ಕುಡಿಯೋಕೆ ಯೂಸ್ ಮಾಡ್ತೀವಿ ಸರ್ ನಾವು ಹೌದಾ ಇಲ್ಲಿ ಬಂದ್ರೆ ವರ್ಷ ಜಾತ್ರೆ ಮಾಡ್ತೀವಿ ರೀ ಇದೇ ನೀರ ಕುಡಿಯೋಕೆ ಯೂಸ್ ಮಾಡ್ತೀವಿ ರೀ ಅವಾಗೆಲ್ಲ ಮೋಟ್ರ್ ಇದ್ದಿಲ್ರಿ ಮತ್ತೆ ಕೊಡಲೆ ತುಂಬಿ ಹಾಕ್ತಿದ್ರಿ ಹಿರಿಯರು ನಾವು ಮೋಟ್ರ್ ಹಚ್ಚಿ ಒಡದು ಬ್ಯಾರಲ್ಲಿ ತುಂಬಿಸ್ಕೊಂಡು ಪ್ರಸಾದ ಮಾಡಿ ಇಲ್ಲಿ ಶಿರಾ ಅನ್ನ ಸಾರು ಊಟ ಮಾಡಿ ಹಾಕಿಸ್ತೀವಿ ಸರ್ ವರ್ಷ ಮ್ಯಾಲೆ ಅಲ್ಲೊಂದು ದೊರ ಬಗ್ಲಿದೆ ಸರ್ ಆ ಕಡೆ ಮೆಟ್ಲಿದೆ ನಿಮ್ಗೆ ತೋರಿಸ್ತೀನಿ ಅವೇದಕ್ಕೆ ಸರ್ ಅಲ್ಲಿ ಮೆಟ್ಲದವಲ್ಲ ಅಲ್ಲಿ ಮೇಲೆ ಹೋಗಕ್ಕೆ ಸರ್ ಇನ್ನೂ 2 ಸ್ಟೆಪ್ ಹೋಗಿ ಸರ್ ಮೇಲೆ ಅಲ್ಲ ಇದಕ್ಕೆ ಮತ್ತೆ ಇವು ಬರಕ್ಕೆ ಹೆಂಗೆ ನಮಗೆ ಅಲ್ಲಿ ಅಲ್ಲೇ ಐತೆ ಸರ್ ಅಲ್ಲೇ ಐತಾ ಅಪೋಸಿಟ್ ಐತೆ ಹಿಂಗೆ ಬಂದು ಅಲ್ಲಿ ನಿಂತ್ಕೊಂಡು ಹಿಂಗೆ ಹೋಗ್ಬೇಕು ಆ ಥರ ಐತೆ ಸರ್ ಈಗ ಮನೆಗೆ ಹೆಂಗೆ ಮೆಟ್ಲು ಅಪೋಸಿಟ್ ಬಂದಿರ್ತೈತಲ್ಲ ಆ ಥರ ಅಪೋಸಿಟ್ ಮಾಡಿದ್ದಾರೆ ಸರ್ ಮೆಟ್ಲು ಅದ ಸರ್ ಪರವಾಗಿಲ್ಲ ಹೋಗ್ಬೋದು ಸರ್ ಕೊಪ್ಪಳ ಎಲ್ಲ ಕಾಣಿಸ್ತದೆ ಸರ್ ಅಷ್ಟು ಪೂರ ಇಲ್ಲ ಮೇಲೇನು ನೋಡ್ಬೋದಲ್ಲ ಸರ್ ಹ್ಞೂ ಸರ್ ಮೇಲೆ ನೋಡ್ಬೋದು ಎಲ್ಲ ಅದು ಅಲ್ಲಿ ಬಾವಿ ಐತಲ್ಲ ಸರ್ ಅವಾಗ ಕೆರೆ ತೋರಿಸಿದ್ವಲ್ರಿ ಅದನ್ನ ಬಾಜು ದಾಸಿ ಬಂದ್ರೆ ಇದೇ ಥರ ಕೋಟೆ ಅಲ್ಲಿ ಮುಂದೆ ಐತ್ರಿ ಎಲ್ಲ ಗಿಡಗಳು ಬೆಳೆದ್ಬಿಟ್ಟಾವ ಸರ್ ಅವು ಇಲ್ಲಿ ಇಲ್ಲಿ ಹ್ಞೂ ಸರ್ ಸೇಮ್ ಅದೇ ಒಂದು ಸ್ಟೆಪ್ಪು ಇದು 2ನೇದು ಅದು 3ನೇ ಸ್ಟೆಪ್ ಸರ್ ಅದ್ರ ಮೇಲೆ 4ನೇ ಸ್ಟೆಪ್ ಇದೆ ಸರ್ ಅದು ಫೈನಲ್ ಸರ್ ಒಂದೊಂದು ಕಲ್ಲು ನೋಡಿ ಸರ್ ಎಷ್ಟು ದೊಡ್ಡ ನೋಡಿ ಸರ್ ಇವಾಗ ಎಲ್ಲಿ ಕ್ರೇನ್ ಇಲ್ಲಿ ಹೆಂಗೆ ಕಟ್ಟಿರ್ಬೋದು ಅದ ಸರ್ ಇರಿಗೆ ಬರುತ್ತೆ ಸರ್ ಆ ಥರ ಐತಿ ಅಲ್ಲೆಲ್ಲ ಏನು ಮಾಡ್ರಿ ಸರ್ ಆ ಬಂಡಿಗೆ ಹೋಲ್ ಹಾಕಿ ಇದ್ರ ಸೀಸ್ ಇಟ್ರ ಸರ್ ಕಬ್ಬಿಣದ್ದು ಉಕ್ಕಿನ ಸೀಸ್ ಇಟ್ಟು ಅದ್ರ ಮಗ್ಲ ಕಲ್ಲಿಟ್ರ ಸರ್ ಆ ಥರ ಸ್ಲಿಪ್ ಆಗಿ ಹೋಗ್ಬಾರ್ದನ್ನ ಸಲುವಾಗಿ ಡ್ರಿಲ್ ಹಾಕಿ ಹೋಲ್ ಹಾಕಿ ಆಗಿನ ಕಾಲದಾಗ ಅವನು ಸೀಸ್ ಇಟ್ಟು ಆ ಸೀಸಿನ ಬಾಜು ಗೋಡೆ ಕಟ್ಟಿಗೆ ಅಂತ ಬಂದ್ರಿ ಸರ್ ಉಕ್ಕಿನ ಸೀಸ್ ಉಕ್ಕಿನ ಸೀಸ್ ಸರ್ ಇನ್ನೂವರೆಗೆ ಆದ್ರೆ ಹಂಗಾದವ ಸರ್ ಏನೂ ಆಗಲ್ಲ ಸರ್ ಹಂಗಾಗಿ ಇದು ಗಟ್ಟಿಮುಟ್ಟಾಗಿ ಸರ್ ಕೋಟೆ ಇಲ್ಲಾಂದ್ರೆ ಅಷ್ಟೊತ್ತಿಗೆ ಬಿದ್ದೋಗ್ತದೆ ಸರ್ ಎಲ್ಲ ಇದು ಬರೀ ಕಲ್ಲು ಮಣ್ಣು ಮೇಲ್ಗಡೆ ಗಚ್ ಸರ್ ಗಚ್ ಅಂದ್ರ ಇವಾಗ ಸಿಮೆಂಟ್ ಯೂಸ್ ಮಾಡ್ತಾರೆ ಸರ್ ಅವಾಗ ಗಚ್ ರೀ ಬೆಲ್ಲ ಸುಣ್ಣ ಹಾಕಿ ನೆನೆಸಿ ರುಬ್ಬಿ ಕಟ್ತಿದ್ವಿ ಸರ್ ಗಚ್ ಅಂತಾರೆ ಸರ್ ಅದಕ್ಕೆ ಡ್ಯಾಮ್ ಇಲ್ಲೇಸೆ ಕಾಣತ್ ನೋಡ್ರಿ ಯಾವುದು ತುಂಗಭದ್ರಾ ಡ್ಯಾಮ್ ಅಲ್ಲಿ ಕಾಣತ್ ನೋಡಿ ಸರ್ ಫುಲ್ ಆಗ್ಬಿಟ್ಟೈತೆ ನೋಡಿ ಇಲ್ಲಿ ಬನ್ನಿ ಸರ್ ಇದು ಅವಾಗಿಂದು ಇದು ಮನಿ ಸರ್ ಇದು ಒಂದು ಇಲ್ಲಿ ಇದೆ ನೋಡಿ ಸರ್ ನೋಡ್ಬೋದು ನೀವು ಮಳೆಗೆ ಮ್ಯಾಗ ನೀರು ಹೊರಗೆ ಬರೋ ಸಲುವಾಗಿ ಮಾಡಿದ್ ಸರ್ ಅದು ಈಗೆಲ್ಲ ಮಣ್ಣು ಬಿದ್ದು ಸ್ವಲ್ಪ ಇದಾಗ್ಬಿಡ ಸರ್ ಇದು ಕ್ಲೋಸ್ ಆಗಿ ಬೆಳಿಗ್ಗೆ ಮೇಲೆ ನೀರು ಬರಕ್ಕೆ ಸರ್ ಇದು ಐತೆ ನೋಡಿ ಸರ್ ಹರಿ ಮಾಡ್ಯಾರ ನೋಡ್ರಿ ಇದು ಎಲ್ಲಿದ್ದ ಮನಿ ಸರ್ ಮನಿದು ಓಕೆ ಮನಿ ಟಾಪ್ ಇಲ್ಲಾಸಿ ನೀರು ಬರಕ್ಕೆ ಸರ್ ಇವಾಗ ಎಲ್ಲ ಬಿದ್ದು ಹೋಗ್ಬಿಡ ಸರ್ ಮನೆಯಲ್ಲ ಸಿಮೆಂಟ್ ಏನು ಸರ್ ಗಚ್ಚ ಸರ್ ಅದು ಗಚ್ಚ ಅಂದ್ರೆ ಇದಕ್ಕೆ ಬೆಲ್ಲ ಸುಣ್ಣ ಹಾಕಿ ರುಬ್ಬಿ ಮಾಡಿರ್ತಾರೆ ಸರ್ ಸಿಮೆಂಟ್ಗಿಂತ ಭಾರಿ ಗಟ್ಟಿ ಮುಟ್ ಸರ್ ಇದು ಎಷ್ಟು ವರ್ಷ ಆದ್ರೂ ಏನಾಗಲ್ಲ ಸರ್ ಗಚ್ಚ ಇನ್ನ ಸಿಮೆಂಟ್ ಹೋಗ್ಬಿಡ್ತೈತ್ರಿ ಹೌದು ಅದು ಗಚ್ಚ ಹೋಗಂಗಿಲ್ಲ ಸರ್ ಇದು ಬಿಸಕಲ್ಲ ಸರ್ ಇದು
ಇದು ಅವಾಗ ರಾಜ ಮಹಾರಾಜ ಮನಿ ಸರ್ ಇದು ಬಿದ್ದೋಗ್ಬಿಡತ್ತೆ. ಇಲ್ಲಿ ಕಾಣುತ್ತೆ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಅದ್ರ ಮೇಲೆ ಮಣ್ಣು ಇತ್ತು ಸರ್, ಇದೆಲ್ಲ ಬಂದು ಇವಾಗ ಮಣ್ಣು ತುಂಬಿ ಬಿದ್ದುಬಿಟ್ಟ ಸರ್. ಅದ್ರ ಮೇಲೆ ಮಣ್ಣು ಬಿದ್ದು ಎಲ್ಲ ಉಕ್ತಿ ಆಗ್ಬಿಡ ಸರ್. ಇದು ಮನಿ ಸರ್ ಅವಾಗ. ಇದು ಬಿಸಾಕಲ್ಲ ಸರ್. ಇದು ಇದ್ರ ಮೇಲೆ ದಿನ ಒಂದು ಇತ್ತು, ಎಲ್ಲ ಒಗೆದ್ಬಿಟ್ರಿ ಸರ್. ಇದು ದೊಡ್ಡದು. ಇದ್ರ ಮೇಲೆ ಇದು ಎಷ್ಟು ದಪ್ಪ ಐತಿ ಅಷ್ಟು ದಪ್ಪ ಇನ್ನೂ ಒಂದಿತ್ತು ಸರ್. ಅದನ್ನ ಹಿಡ್ಕೊಂಡು ಹಿಂಗೆ ಬೀಸ್ತಿದ್ರು ಸರ್ ಅವಾಗ. ಅವಾಗೆಲ್ಲ ಗಿರಣಿ ಇಲ್ಲ ಸರ್, ಇದರಲ್ಲೇ ಬೀಸ್ಕೊಂಡು ಹೌದೌದು ಜೋಳ ರಾಗಿ ಎಲ್ಲ ಭತ್ತ. ಕೆಳಗಡೆ ಕೆರೆ ಇತ್ತಲ್ಲ ಸರ್, ಕೆರೆ ಹತ್ರ ಸುತ್ತರದ ಕೋಟೆ ಐತ್ರಿ. ಆ ಕೋಟೆ ನೋಡ್ಕೊಂಡು ಒಳ್ಳೆ ಹಿಂಗಾಸಿ ಬರಕ ಇಲ್ಲಿ ಒಂದು ದ್ವಾರ ಬಾಗ್ಲೈತಿ ಸರ್. ಅಲ್ಲಿಂದ ಅಲ್ಲಿಂದ ಆ ಕಡೆಯಿಂದ ಹಿಂಗ್ ಬರ್ಬೋದು ಸರ್. ಒಳಗೆ ಇವ್ರಿಗೆ ಬರಕ್ ಕಷ್ಟ ಮಾಡ್ಕೊಂಡ್ರಿ. ಇವಾಗೆಲ್ಲ ಕ್ಲೋಸ್ ಮಾಡ್ಯಾರ ಅದನ್ನ. ಗಿಡ ಬೆಳೆದ್ಬಿಟ್ಟು ಸರ್. ಈಗ ಮೆಟ್ಲು ಅದಾವ ಸರ್, ಇಳಿಬಹುದು. ಆದ್ರೆ ಅಲ್ಲಿ ಐತಲ್ಲ ಅದೇ ತರ ಮುಳ್ಳು ಗಿಡ ಬೆಳೆದ್ಬಿಟ್ಟು ಸರ್. ಹೌದೌದು, ನಿಮ್ಗೆ ಹೋಗಕ್ ಆಗಲ್ಲ. ಆಗದಲ್ಲ. ಇದೆಲ್ಲ ಇವು ಏನ ಸರ್ ಅವಾಗಿನ ಸಿಸ್ಟಮ್ ನೋಡ್ರಿ. ನಾವೀಗ ಪೈಖಾನಿ ಅಂತ ಮಾಡ್ಕೊಂತೀವಲ್ಲ ಸರ್, ಅವಾಗಿನ ಕಾಲದಾಗ ಅವರು ಮಾಡಿದ್ದು ಪೈಖಾನಿ ನೋಡಿ ಸರ್. ಇಲ್ಲಿದೆ ನೋಡಿ ಸರ್, ನೋಡಿದ್ರಿ ನಿಮ್ಗೆ ಗೊತ್ತಾಗ್ತದೆ. ಅದೇ ಅದೇ ಸರ್ ಪೈಖಾನಿ ಸರ್. ಓಪನ್ ಚರಂಡಿ ಅಂತ ಹೇಳಿ. ಹ್ಞೂ ಸರ್, ಅವಾಗಿನ ಕಾಲದ. ಹ್ಞೂ ಸರ್, ಅವಾಗಿಂದ ಹಿಂದಿನ ಕಾಲದ್ದು. ಇಲ್ಲಿದೆಲ್ಲ ಬಿದ್ದಿದ್ದ ನೀರು ಅಷ್ಟು ಅದಕ್ಕೆ ಹೋಗಂಗೆ ಮಾಡ್ಯಾರ ಸರ್. ಮ್ಯಾಲಿಂದ ಬಂದಿದ್ದ ನೀರು ಹೆಚ್ಚುವರಿಯಾಗಿ ಬಂದಿದ್ದು, ಇಲ್ಲೆಲ್ಲ ಬಿದ್ದಿದ್ದ ನೀರು ಇದಕ್ಕೆ ಹೋಗೋ ಥರ ವ್ಯವಸ್ಥೆ ಮಾಡ್ಯಾರ ಸರ್ ಆಗಿನ ಕಾಲದಾಗ. ಹಾಂ, ಅಲ್ಲೆಲ್ಲ ಬಂದಿದ್ದು ನೀರೆಲ್ಲ ಬಂದು ಇಲ್ಲೇ ನಿಂದಿರ್ತದೆ. ನಿಂತು ಹೆಚ್ಚುವರಿಯಾಗಿದ್ದು ಈ ಕಡೆ ಹಿಂಗೆ ಹೊರಗೆ ಹೋಗಕ್ಕೆ ಮಾಡ್ಯಾರ ಸರ್ ವ್ಯವಸ್ಥೆ. ಇಲ್ಲೇ ಕುಂತ್ಕೊಂಡು ಆ ಕಡೆ ಮೆಟ್ಲು ಸರ್, ಅಲ್ಲೇ ಬಂದು ಮೆಟ್ಲು ಒಳಗೆ ಇಳಿದು ಇಲ್ಲೇ ಕುಂತ್ಕೊಂಡು ಅವಾಗ ಸ್ನಾನ ಮಾಡ್ತಿದ್ರಿ ಸರ್. ಇದು ಸ್ನಾನಗೃಹ ಅಂತಾರೆ ಸರ್. ರಾಜಾರಾಣಿ ಸ್ನಾನ ಮಾಡುವಂಥ ಸ್ನಾನಗೃಹ ಸರ್. ಇದು ಅಕ್ಕ ತಂಗಿ ಬಾವಿ ಅಂತ ಪ್ರಸಿದ್ಧಿ ಸರ್. ಆಗಿನ ಕಾಲದಲ್ಲಿ ನೀರಿಂದ ಯಾವುದು ಇಲ್ಲಿ ಇದ್ದಂತರಿಗೆ ಕೊರತೆ ಆಗ್ಬಾರ್ದನ್ನಕ್ಕೋಸ್ಕರ ಅಕ್ಕ ತಂಗಿ ಬಾವಿ ಅಂತ ಮಾಡಿ ಸರ್. ಇದು ಅಕ್ಕಂದ್ರಿ, ಇದು ತಂಗಿ ಬಾವಿ ಸರ್. ಕೆಳಗೆ ಐತಲ್ಲ ಇದು. ಹ್ಞೂ ಸರ್, ಇದು ಏನು ಸರ್ ಇದು? ಅದು ಇಲ್ಲಿ ಹೆಚ್ಚುವರಿಯಾಗಿದ್ದು ನೀರು ಅದಕ್ಕೆ ಹೋಗ್ತದೆ ಸರ್. ಇಲ್ಲಿ ಹೆಚ್ಚುವರಿಯಾಗಿದ್ದು ನೀರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಶೇಖರಣೆ ಆಗ್ತದೆ. ಎಷ್ಟು ಆಳ ಐತಲ್ಲ ಸರ್ ಇದು? ಆಳ ಭಾಳ ಐತ್ರಿ. ಎಲ್ಲ ಮುಚ್ಕೊಂಬಿಟ್ಟ ಸರ್. ಅವಾಗ ಏನ ಹಿಂದಕ್ಕೆ ಮದ್ದು ಗುಂಡು ಇದು ಒಂದು ಬಾದ್ರಬಂಡಿ ಗುಡ್ಡ ಅಂತ ಐತಿ ಸರ್. ಆ ಗುಡ್ಡದಾಗಲಿಂದ ಇಲ್ಲಿಗೆ ಬಾಂಬ್ ಹಾಕಿದ್ರ ಇಲ್ಲಿ ಬಂದು ಬಿದ್ದಿತ್ತು ಸರ್. ಇದ್ರಲ್ಲಿ ಇತ್ತು, ನಾವು ನೋಡಿದ್ವಿ ಸರ್ ಅವಾಗ. ಇವಾಗ ಅದು ತಕ್ಕಂದು ಹೋದ್ರಿ ಅವ್ರು. ಮೊನ್ನೆ ಬಾವಿ ಕ್ಲೀನ್ ಮಾಡಿದ್ರಲ್ಲ, ಅವಾಗ ತಕ್ಕಂದು ಹೋದ್ರು. ಬಾಂಬು ತಕ್ಕಂದು ಹೋದ್ರ ಇಲ್ಲಿ ತೋಪು ಅಂತಿದ್ರಿ ಸರ್ ಹಿಂದಿನ. ಭಾಳ ಇಷ್ಟು ದಪ್ಪ ಸರ್ ಅದು ಕೆಮ್ಮನದ್ದು. ಒಂದು 10 ಅಡಿ ಉದ್ದ ಐತಿ ಸರ್ ಅದು. ಅದನ್ನ ಇಲ್ಲಿ ಬಿದ್ದಿತ್ತು ಸರ್ ಇದ್ರಲ್ಲಿ. ಅದು ಬಾದರಬಂಡಿ ಗುಡ್ಡ ಅಂತೇಳಿ ಅದಕ್ಕೆ ಪ್ರಸಿದ್ಧಿ ಅಂತ ಹೆಸರು ಬಂದಿದ್ದು ಬಹದ್ದೂರ್ ಬಂಡಿ ಗುಡ್ಡ ಅಂತೇಳಿ. ಬಹದ್ದೂರ್. ಇಲ್ಲಿಂದ ಗುಂಡ ಹಾಕಿದ್ರ ಅಲ್ಲಿ ಬಿದ್ದಿಲ್ರಿ. ಅಲ್ಲಿಂದ ಗುಂಡ ಹಾಕಿದಾಗ ಇಲ್ಲಿ ಬಂದು ಬಿದ್ದ ಸರ್. ಇಲ್ಲಿದ್ದ ಆ ಗುಡ್ಡ ಕಾಣಿಸ್ತದೆ ಸರ್. ಬಹದ್ದೂರ್ ನೋಡ್ಬೋದು ಸರ್. ಬಾದರ್ ಬಂಡಿ ಅದು ಕೋಟೆ ನೋಡ್ಬೋದು ಸರ್ ನೀವು. ಇದ್ರ ಮೇಲೆ ಎತ್ತು ಬಿಡಣ್ರ? ಮೇಲೆ ಬೇಡ ಸರ್, ಇಲ್ಲೇ ಕಾಣಿಸುತ್ತೆ ಬರ್ತೀವಿ. ಇಲ್ಲೇ ಹತ್ರದಲ್ಲಿದೆ. ಆದ್ರೆ ಅದು ಇಷ್ಟು ಹೈಟ್ ಇಲ್ಲ ಸರ್, ಸ್ವಲ್ಪ ಹೈಟ್ ಕಡಿಮೆ ಐತಿ. ಹಂಗಾಗಿ ಅದು ಬಹದ್ದೂರ್ ಬಂಡಿ ಗುಂಡ ಅಂತಾನೆ ಹೆಸರು ಬಂತು ಸರ್. ಅದಕ್ಕೆ ಬಹದ್ದೂರ್ ಬಂಡಿ ಕೋಟೆ ಅಂತಾರೆ ಸರ್. ಅದಕ್ಕೆ ಅದನ್ನು ಗುಡ್ಡ ರೀ ಸರ್. ಸುತ್ತರದ ಕೋಟೆ ಐತ್ರಿ ಅದಕ್ಕೆ. ಇದೇನು ಸರ್? ಇವಾಗ ನಾವು ಇಲ್ಲಿ ಬಂದ್ವಲ್ಲ, ಬಂದು ಹಿಂಗೆ ಹೋಗಿದ್ವಲ್ರಿ. ಹಿಂಗೆ ಹೋಗಿ ಇಲ್ಲೇ ಐತಿ ಬರ್ರಿ ಸರ್. ಇದೆ ಸರ್, ಅಲ್ಲಿ ಕಾಣಿಸುತ್ತೆ. ಆ ಕಡೆ ಅದ? ಇಲ್ಲ ಆ ಕಡೆ ಅದ. ಅಲ್ಲಿ ಕೋಟೆ ಐತಿ ಸರ್. ಅದಕ್ಕೆ ಸುತ್ತರದ ಬಾದರಬಂಡಿ ಕೋಟೆ ಅಂತಾರೆ ಸರ್. ಅದಕ್ಕೆ ಬಾದರಬಂಡಿ ಗುಡ್ಡ. ಅಲ್ಲಿಂದ ಗುಂಡ ಸೆಕೆಂಡ್ ಫಸ್ಟ್ ಒನ್ ಬಿಟ್ಟು ಸೆಕೆಂಡ್ ಸೆಕೆಂಡ್ ಅಲ್ಲಿಂದ ಗುಂಡ ಹಾಕಿದ್ರೆ ಇಲ್ಲಿ ಬಂದ ಸರ್. ಇಲ್ಲಿ ಬಂದು ಈ ಗುಡ್ಡದಲ್ಲಿ ಬಿದ್ದಿದೆ. ಇಲ್ಲಿಂದ ಗುಂಡ ಹಾಕಿದಾಗ ಅಲ್ಲಿ ಹೋಗೈತಲ್ರಿ, ಅಲ್ಲಿ ಅದ್ರಾಗ ಬಿದ್ದಿಲ್ಲ, ಹೊರಗಡೆ ಹೋಗಿ ಬಿದ್ದೈತೆ ಸರ್. ಹಂಗಾಗಿ ಅದಕ್ಕೆ ಬಹದ್ದೂರ್ ಬಂಡಿ ಗುಡ್ಡ ಅಂತೇಳಿ ಹೆಸರು ಬಂದ. ಈಗ ಅದನ್ನು ಬಹದ್ದೂರ್ ಬಂಡಿ ಗ್ರಾಮ ಅಂತ ಕರಿತಾರೆ ಸರ್. ಅಲ್ಲಿ ಹೋಗ್ಬೇಕಾದ್ರ ಡೈಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಒಂಥರ ಎಕ್ಸರ್ಸೈಸ್ ಇದ್ದಂಗೆ. ನಾವೇನು ಈಗ ನೀವು ಬೇರೆ ಕಡೆ ಎಲ್ಲ ಈಗಿನ್ಯಾರು ಜಿಮ್ಗೆ ಅದಕ್ಕೆಲ್ಲ ಹೋಗ್ತಾರೆ ಸರ್. ರೊಕ್ಕ ಖರ್ಚು ಮಾಡಿಬಿಟ್ಟು ಆರೋಗ್ಯ ಕೆಡಿಸಿ ಅಂತಾರೆ. ಅವ್ರು ಏನ್ ಬೇಕಾದ್ರೆ ಕೆಮಿಕಲ್ ಎಲ್ಲ ಕೊಡ್ತಾರೆ. ಇದು ಹಂಗಲ್ಲ ಸರ್. ನಾವು ಚಿಕ್ಕವರಿದ್ದಾಗ ಹೆಂಗ್ ಮಾಡ್ತೀವಪ್ಪ ಅಂದ್ರೆ 4 ಜನ ದೋಸ್ತರಿದ್ದೀವಿ ಸರ್. ನಾವು 4 ಜನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹತ್ತಿದ್ವಿ ಸರ್. ಮೆಟ್ಲು ಹತ್ತಿ ಇಳಿದು ಬಿಟ್ರೆ ಅದ ಒಂದು ದೊಡ್ಡ ಎಕ್ಸರ್ಸೈಸ್. ಆರೋಗ್ಯ ನಮ್ಮದನ್ನ ನಾವು ಕಾಪಾಡಬೇಕಪ್ಪ ಅಂದ್ರೆ ನಮ್ದು ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಬದಿಗಿಟ್ಟು ಬೆಳಿಗ್ಗೆ ಟೈಮ್ನಲ್ಲಿ ವಾಕಿಂಗ್ ಈ ತರ ಬಂದು ಹೋದ್ನಪ್ಪ ಅಂದ್ರ ಇದು ಒಂದು ಯುವಕರಿಗೆ ಪ್ರೇರಣೆ ಆಗ್ಲಿ. ಯಾರು ಬರಲ್ಲ ಸರ್ ಹತ್ತಲ್ಲಿ. ನಾವೆಲ್ಲ ಮೇಲೆ ಹತ್ತಿದ್ನಪ್ಪ ಅಂದ್ರ ಹತ್ತಕ್ಕೆ
ಒಂದು 3 ನಿಮಿಷ ತೊಗೊಂತೀವಿ ಹ್ಮ್. ಅಲ್ಲಿಗೆ ಹತ್ತಕ್ಕೆ. ಹ್ಮ್. ಬರೀ ಇಳಿಬೇಕಾದ್ರೆ 1 ರಿಂದ 1.5 ನಿಮಿಷದಲ್ಲಿ ಈಗೂ ನಾನು ಇಳಿತೀನಿ ಸರ್. ಹೌದಾ? ನನಗೆ ಈಗ ಏಜ್ 42 ವರ್ಷ ಸರ್. ಹಾಂ 42 ವರ್ಷ ಆದ್ರೂ ಅದೇ ಥರ ಹತ್ತಿ ಅದೇ ಥರ ಇಳಿತೀನಿ ಸರ್. ಒಂದ್ಸಲ ಜಾತ್ರೆಯಲ್ಲಿ ನಾವು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀವಿ ರೀ. ಹ್ಮ್. ಆ 25 kg ಪಾಕೆಟ್ ಅಕ್ಕಿ ಹೊತ್ಕೊಂಡು ಹ್ಮ್. ಎಲ್ಲಿ ಇಳಿಸ್ಲಾರ್ದಂಗೆ ಅಲ್ಲಿ ಹೋಗಿ ಇಳಿಸ್ಬೇಕಪ್ಪ ಅಂತೇಳಿ ನಾವು ಚಾಲೆಂಜ್ ಮಾಡ್ಕೊಂಡಿದ್ವಿ ಹೌದು. ಇಬ್ರು ಸೇರಿ. ಅವನು ಇಳಿಸಿದ ನಿಂತ್ಕೊಂಡ, ನಾನು ನಿಂತೆಲ್ಲ ಇಳಿಸಿಲ್ರಿ, ನಿಂತೇನೆ ಅವ್ರ ಜೊತೆಗೆ. ಅಲ್ಲೇ ಹೋಗಿ ಇಳಿಸಿ ಸರ್. ಈ ಥರ ಎಲ್ಲ ಲಾಸ್ಟ್ ಟಾಪ್ ಅದು ದೇವಸ್ಥಾನ ಇದೆಯಲ್ಲ, ಯಲ್ಲಮ್ಮ ದೇವಸ್ಥಾನ, ಅಲ್ಲಿ ಪ್ರತಿ ವರ್ಷ ಜಾತ್ರೆ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಯುವಕರೆಲ್ಲ ಬರ್ತಾ ಇಲ್ಲ, ನಾವು ಒಬ್ಬರೇ ಮಾಡಕ್ ಆಗಲ್ಲ ಸರ್. ಎಲ್ಲ ಮೇಲೆ ಎತ್ಕೊಂಡು ಹೋಗ್ಬೇಕು, ಜಾತ್ರೆ ಮಾಡ್ಬೇಕು. ಈಗ ಎಲ್ರು ಬಂದ್ರ ಕೈ ಜೋಡಿಸಿದ್ರ ನಾವು ವರ್ಷ ಅದೇ ತರ ಜಾತ್ರೆ ಮಾಡ್ತೀವ್ರಿ. ಆಗ್ಲಿ ಸರ್, ನಿಮ್ಮ ಮನಸ್ಸಿಂದ ಏನೈತಲ್ಲ ನೋವು ಅದೆಲ್ಲ ನೆರವೇರ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ. ಓಕೆ. ಕೊಪ್ಪಳ ಜನತೆ ಬಂದ್ಬಿಟ್ಟು ಕೊಪ್ಪಳ ಕೋಟೆದಲ್ಲಿ ಒಂದು ಜಾತ್ರೆ ನಡೀತೆ, ಆ ಜಾತ್ರೆ ನಡಿಲಿ ಅಂತಂದೇಳಿ ಕೇಳ್ಕೊಂತೀನಿ ಸರ್. ಪ್ರತಿ ನಾವು ವರ್ಷ ಜೂನ್ ಚಲ ಮಾಧ್ಯಮದವರ ವತಿಯಿಂದ ಅದು ನಡಿಲಿ ಅಂತಂದೇಳಿ ನಾವು ನಿಮಗೆಲ್ಲ ಸಪೋರ್ಟ್ ಮಾಡ್ಲಿ ಜನರು ಬಂದು. ಇಲ್ಲಿ ಹಿರಿಯರು ಹೆಂಗ್ ಹೇಳ್ತಿದ್ರಂದ್ರೆ ಸರ್, ನಮ್ಮ ಭಾಗದಲ್ಲಿ ಬಿತ್ತಬೇಕಂದ್ರ ಉಡಿ ತುಂಬಿ ಇಡಿ ಬಿತ್ರಿ ಅಂತ ಒಂದು ಗಾದೆ ಮಾತು. ಉಡಿ ತುಂಬದ ಅಂದ್ರ ಉಡಿ ಕಟ್ಟಿ ಬಿತ್ತಬೇಕಂದ್ರ ಉಡಿ ತುಂಬ್ರಿ ಫಸ್ಟ್, ಆಮೇಲೆ ಇಡಿ ಬಿತ್ರಿ. ತಂಪಾಗಿ ಬೆಳಿತೈತಿ. ಆ ಜಾತ್ರೆ ಮಾಡಿದ್ರೆ ಮಾತ್ರ ಕೊಪ್ಪಳಕ್ಕೆ ಮಳೆ ಬೆಳಿ ಎಲ್ಲ ಚೆನ್ನಾಗ್ ಆಗ್ತಾವ. ಸುತ್ತರದ ಹಳ್ಳಿಗೆಲ್ಲ ಮಳೆ ಆಗುತ್ತೆ, ಕೊಪ್ಪಳಕ್ಕೆ ಮಳೆ ಆಗಲ್ಲ. ಈ ಎಲ್ಲಮ್ಮ ಜಾತ್ರೆ ಮಾಡಿದ್ರೆ ಮಾತ್ರ ನಮಗೂ ಎಲ್ಲ ಸಂಪಾಗಿ ಮಳೆ ಬೆಳಿ ಎಲ್ಲ ಚೆನ್ನಾಗ್ ಆಗ್ತಾವು. ಕಾರಣಾಂತರಗಳಿಂದ ಇವಾಗ ಜನ ಬರಲ್ಲ. ನಮ್ಗೆ ಹೆಲ್ಪ್ ಮಾಡಿದ್ರೆ ಈಗ ನಾವು ಮಾಡಕ್ ತಯಾರಿದೀವ್ರಿ. ಬಂದ್ನಿ ಅಂದ್ರೆ ಯುವಕರೆಲ್ಲ ಕೈ ಜೋಡಿಸಿದ್ರ ನಾವು ಮಾಡ್ತೀವಿ, ಜಾತ್ರೆ ಮಾಡಕ್ ರೆಡಿ ಇದೀವಿ. ಅದೇ ತರ ಬರ್ರಿ, ನಿಮ್ಗೂ ಒಂದು ಒಳ್ಳೆ ಎಕ್ಸರ್ಸೈಸ್ ಆಗತ್ತಾ. ಯಾವುದು ಏನು ಮಾಡಿಲ್ಲ ಸರ್. ಆಮೇಲೆ ನಾವು ಇಲ್ಲಿ ಹತ್ತಿ ಇಳಿಯಲಿಂತ್ರ ಏನಾಗತ್ತ, ಆಯಾಸ ಕಡಿಮೆ ಆಗಿಬಿಡ್ತೈತಿ. ಒಂಥರ ನಮ್ಗೂ ಎಲ್ಲ ಹೋಗುತ್ತೆ ಸರ್. ಬಜ್ಜು ಬರಲ್ಲ, ಏನು ಬರಲ್ಲ. ಒಂದೊಂದು ಮೆಟ್ಲು 1.5 ಫುಟ್ ಅದ ಹೈಟ್. ಬರೀ ಹತ್ತಕ್ಕೆ ಆಯಾಸ ಹತ್ತಿ ಇಳಿದ್ಬಿಟ್ರೆ ಅದು ಒಂದು ಎಕ್ಸರ್ಸೈಸ್ ಸರ್. ಅಲ್ಲಿ ಹೋಗಿ ನೀವು ಆರಾಮ ಎಕ್ಸರ್ಸೈಸ್ ಮಾಡಿ ಕೆರಿ ಐತಿ ಸ್ನಾನ ಮಾಡ್ಕೊಂಡ್ ಬರ್ಬೋದು ಸರ್. ಇತಿಹಾಸವನ್ನ ಇದ್ದಿದ್ದರ ಕರೆಕ್ಟ್ ಆಗಿ ಉಳಿಸ್ಕೊಂಡ್ ಹೋಗ್ಬೇಕು. ಇದಕ್ಕೆಲ್ಲ ನಮ್ಮ ಓಣಿ ಜನರು, ಆಮ್ಯಾಗ ಕರ್ನಾಟಕ ಕೊಪ್ಪಳ ಜನತೆ ಎಲ್ಲರದು ಕೂಡ ಪಾತ್ರ ಇರ್ತೈತಿ. ನಾವು ಇದ್ದಿದ್ದನಾರ ಉಳಿಸ್ಕೊಂಡ್ ಹೋಗ್ಬೇಕು. ಮುಂದಿನ ಪೀಳಿಗೆಗೆ ಇದು ಒಂದು ಐತಿಹಾಸಿಕ ಕೋಟೆಯಾಗಿ ಉಳಿಲಿ, ವೀಕ್ಷಣೆ ಮಾಡಾಕ ಎಲ್ಲರಿಗೂ ಇರಲಿ ಅನ್ನೋದು ನಂದು ಆಸೆ. ಪ್ರವಾಸಿ ಇದು ಒಂದು ಪ್ರವಾಸಿಯ ಸ್ಥಳ ಆಗಾಕ ಬಹಳ ಚೆನ್ನಾಗೈತಿ. ಈಗ ನೋಡಿ ಚಿತ್ರದುರ್ಗದ ಕೋಟೆ ಯಾವ ತರ ಮಾಡ್ಯಾರ ಆ ತರ ಇದನ್ನು ಮಾಡ್ಬೇಕು ಸರ್. ಇದು ನಮ್ಮ ಆಸೆ. ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಿದ್ರೆ ನಮಗೂ ಒಂದು ಹೆಮ್ಮೆ ಅನ್ಸುತ್ತೆ. ನಮಗೂ ನಮ್ ಭಾಗದ ಒಂದು ಸ್ಥಳ ಈ ತರ ಇದೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋದು ನಮ್ದು ಉದ್ದೇಶ ಸರ್. ಇದನ್ನೆಲ್ಲ ಮುಂದಿನ ಯುವಕರಿಗೆ ಪೀಳಿಗೆಗೆ ಗುರುತುಪಡಿಸ್ಬೇಕಂತ ನಂದು ಮನವಿ ಸರ್. ಚಲ ಮಾಧ್ಯಮಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕರ್ನಾಟಕದಲ್ಲಿ ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ಎಲ್ಲ ಒಳ್ಳೊಳ್ಳೆ ಸ್ಥಾನನ ನೀವು ಆಯ್ಕೆ ಮಾಡ್ಕೊಂಡು ಜನರಿಗೆ ತೋರಿಸುವಂಥ ಕೆಲಸ ಮಾಡಕತ್ತೀರಿ. ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಚಾನಲ್ ಭಾಳ ಉತ್ತುಂಗಕ್ಕೆ ಏರಲಿ ಅಂತ ನಾನು ಆಸೆ ಪಡ್ತೀನಿ. ಧನ್ಯವಾದಗಳು ಸರ್. ತುಂಬ ಬೆಳೀಲಿ, ಚೆನ್ನಾಗಿದೆ ಮಾಡ್ರಿ. ಓಕೆ ಸರ್. ಕರ್ನಾಟಕ ಪ್ರಾಚೀನ ಅಭೇದ್ಯ ಕೋಟೆಗಳಲ್ಲಿ ಕೊಪ್ಪಳದ ಕೋಟೆಯು ಒಂದಾಗಿದೆ. ನಗರದ ಪಶ್ಚಿಮದಂಚಿನ ಸ್ವತಂತ್ರ ಬೆಟ್ಟವನ್ನು ಬಳಸಿಕೊಂಡು ನಿರ್ಮಿಸಿರುವ ಇದು ಗಿರಿ ದುರ್ಗವಾಗಿದೆ. ಪ್ರಾಚೀನ ಇತಿಹಾಸ ಹೊಂದಿರುವ ಈ ಕೋಟೆಯಲ್ಲಿ ಹಲವು ಪರ್ಷಿಯನ್ ಶಾಸನಗಳಿದ್ದು ಕೋಟೆಯ ನಿರ್ಮಾಣ ದುರಸ್ತಿಯ ಬಗ್ಗೆ ತಿಳಿಸುತ್ತವೆ. ಅವುಗಳನ್ವಯ 1603ರಲ್ಲಿ ಬಿಜಾಪುರದ 2ನೇ ಇಬ್ರಾಹಿಂ ಆದಿಲ್ ಶಹಾನ ಅಧಿಕಾರಿ ಸುಲ್ತಾನ್ ಅಲಿ ಕೋಟೆಯ ಬಾಬ್ ಇ ಅಲಿ ಬಾಗಿಲನ್ನು ಮತ್ತೊಬ್ಬ ಅಧಿಕಾರಿಯ ಖಾಜಿ ಖಾನನು 1609ರಲ್ಲಿ ಅರೋಬೋಕಿ ಮಜೀದ್ ಅರಬರ ಮಸೀದಿ ಕಟ್ಟಿಸಿರುತ್ತಾರೆ. 1774ರಲ್ಲಿ ಕೋಟೆ ಮರಾಠ ನಾಯಕ ಶಿವಾಜಿ ವಶವಾಯಿತು. ಆಗ ಅಲ್ಲಿ ದರ್ಗಾ ಭವಾನಿ ದೇವಾಲಯ ಕಟ್ಟಿಸಲಾಯಿತು. 1776ರಲ್ಲಿ ಹೈದರ್ ಅಲಿ ಕೋಟೆಯನ್ನು ವಶಪಡಿಸಿಕೊಂಡನು. ಅವನ ಅಧಿಕಾರಿ ಮೊಹಮ್ಮದ್ ಉಸ್ಮಾನ್ ಕೋಟೆಯನ್ನು ಬಲಪಡಿಸಿ ಫತೇ ದರ್ವಾಜ್, ಫಾನಿ ಮಹಲ್, ದಿವಾಲ್ ಇ ಖಾಸ್, ಮಕ್ಕಾ ದರ್ವಾಜ್ ಇವುಗಳನ್ನು ನಿರ್ಮಿಸಿದನು. ಮತ್ತೊಬ್ಬ ಕಿಲ್ಲೆದಾರ ಮೊಹಮ್ಮದ್ ಬಹಲೀಮಿ ಕೋಟೆಯ ಬಳಿ ಚಾಂದ್ ಕುಂಟ್ ಎಂಬ ಬಾವಿಯನ್ನು ನಿರ್ಮಿಸುತ್ತಾನೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸುಲ್ತಾನ್ ಬಾಗಿಲು ಕಟ್ಟಲಾಯಿತು. 1791ರಲ್ಲಿ ಕೋಟೆಯ ಹೈದರಾಬಾದ್ ನಿಜಾಮನ ಅಧೀನಕ್ಕೆ ಒಳಗಾಯಿತು. ಕೋಟೆ 7 ಸುತ್ತಿನದಾಗಿರುತ್ತದೆ. ಈ ಎಲ್ಲ ಸುತ್ತುಗಳನ್ನು ಎಲ್ಲ ದಿಕ್ಕುಗಳಲ್ಲಿ ಕಟ್ಟಿಲ್ಲ. ಕೋಟೆಯಲ್ಲಿ ಮೇಲಿನ ಕಟ್ಟಡಗಳಲ್ಲದೆ ಸಿದ್ದಿ ಬುರುಜು ಬಾಗಿಲು, ಬಂದಿಖಾನೆ, ಕಣಜ, ದಿಡ್ಡಿ ಕಾವಲುಗಾರರ ಮಂಟಪ, ಒಂಟಿ ಕೊತ್ತಳ, ಉಕ್ಕಿನ ತೋಪು ಮುಂತಾದ ಕಟ್ಟಡಗಳಿವೆ. ಭಾರತ ಸ್ವತಂತ್ರ ಸಂಗ್ರಾಮದ ಕಿಡಿ ಹೊತ್ತಿಸಿದ ಕೀರ್ತಿ ಕೊಪ್ಪಳ ಕೋಟೆಗಿದೆ. 1819ರಲ್ಲಿ ಕೊಪ್ಪಳದ ಜಮೀನ್ದಾರ ವೀರಪ್ಪ ದೇಸಾಯಿ ಈ ಕೋಟೆಯನ್ನು ಆಶ್ರಯಿಸಿ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದನು. 1857ರ
ಮಹಾದಂಗೆಯಿಂದ ಪ್ರೇರಿತರಾದ ಮುಂಡ್ರಿಗಿ ಭೀಮರಾಯ ಮತ್ತು ಹಮ್ಮಿಗಿ ಕೆಂಚನಗೌಡರು ಈ ಕೋಟೆಯಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಇಲ್ಲಿಯೇ ಹುತಾತ್ಮರಾದರು.